ಆಧ್ಯಾತ್ಮ ಅಹಿಂಸಾ ಸಂಸ್ಕೃತಿ. ಇಲ್ಲಿ ಯಾವುದೇ ಜಾತಿ ಕುಲ ಗೋತ್ರ ಇರಲಾರ ಮಾನವತಾವಾದವನ್ನ ಮಾನವೀಯ ಮೌಲ್ಯಗಳನ್ನ ವರ್ಣಿಸ್ತಕ್ಕಂಥ ಶ್ರೇಷ್ಠ ಸಂಸ್ಕೃತಿ ಶ್ರಮಣ ಸಂಸ್ಕೃತಿ. ಆ ಶ್ರಮಣ ಸಂಸ್ಕೃತಿಯಲ್ಲಿ ಪ್ರಥಮದಾಗಿ ಆದಿನಾಥರು ಹಸಿ ಮಸಿ ಕೃಷಿಯಾಗಿ ಷಟ್ಕರ್ಮಗಳನ್ನು ಹೇಳಿಕೊಟ್ರು. ರೈತರಿಗೆ, ಗೃಹಸ್ಥನಿಗೆ, ಶ್ರಾವಕರಿಗೆ ಆರಂಭಾದಿ ಕ್ರಿಯೆಗಳನ್ನ ಮಾಡೋ ಸಂದರ್ಭದಾಗ ಏನು ಪಾಪ ಬಂದಾಗ್ತದ ಆ ಪಾಪ ತೊಳ್ಕೊಳಕ ದೇವ ಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ ಮತ್ತು ದಾನ ಈ ರೀತಿ 6 ಕ್ರಿಯೆಗಳನ್ನ ಹೇಳು ನೋಡಿ. 6 ಷಟ್ಕರ್ಮಾಣಿ, ಷಟ್ಕರ್ಮಗಳನ್ನ ಹೇಳು. ಆ ಷಟ್ಕರ್ಮಗಳಿಂದ ಆಗ್ತಕ್ಕಂಥ ಪಾಪ ತೊಳೆಯಕ ಷಟ್ ಕ್ರಿಯೆಗಳನ್ನು ಅವರೇ ಹೇಳು. ಈ ವರ್ತಮಾನ ಕಾಲದಾಗ ಜೀವ ಕರ್ಮ ಮರೆಯುವತ್ತು, ಅದರ ಧರ್ಮ ಮರೆಯಕತ್ತೆ. ಕೊರೋನಾ ಬರೋದ್ರಿಂದ ನೋಡ್ರಿ, ಇವತ್ತು ಪ್ರತಿಯೊಬ್ಬರು ಮನುಷ್ಯರ ಮಾಸ್ಕ್ ಹಾಕೊಳ್ಳೋ ಪಾಳೆ ಬಂತು. ಯುಗದ ಆದಿಯಲ್ಲಿ ಪ್ರಥಮ ತೀರ್ಥಂಕರ ಅಂತಕ್ಕಂಥ ಆದಿನಾಥರ ಜೀವ ಆದಿನಾಥ ಮಹಾರಾಜ ರೈತರಿಗೆ ಹೆಂಗ್ ಬಿತ್ತಬೇಕು ಅನ್ನೋದು ಹೇಳಿಕೊಟ್ರು. ಆ ಸಂದರ್ಭದಾಗ ಜೋಳ ಬಿತ್ತಿ ಎಡಿ ಹೊಡಿಬೇಕಾದ್ರ ಜೋಳ ತೆನಿ ಹಾಕಕ್ ಬಂದಿತ್ತು. ಆ ಸಮಯದಾಗ ಎತ್ತುಗಳ ಆ ತೆನಿ ಮುರು ತಿನ್ನಕೈತು. ಆ ರೈತ ಬಂದ, ಗೃಹಸ್ಥ ಬಂದ ಆದಿನಾಥ ರಾಜರಲ್ಲಿ ವಿನಂತಿ ಮಾಡ್ಕೊತಾನ, ಹೇ ರಾಜಾದಿರಾಜ್, ಹೇ ಮಹಾರಾಜ್, ಹೇ ಋಷಭ್ ದೇವರಾಜ್, ನಾನು ಹೊಲದಾಗಿ ಶಕ್ತಿ ಮಾಡಾಗ ನನ್ನ ಎತ್ತುಗಳ ಬಂದಂತ ಪೈರು ತಿನ್ನಕೈತೇವು. ಒಂದ್ ವೇಳೆ ಅವು ತೆರಿ ಮುರ್ಕೊಂಡು ತಿಂದ್ರ ಮುಂದೆ ನನ್ನ ಜೀವನ ಹೆಂಗಾಗುವುದಾ? ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಉಪಾಯವನ್ನು ಹೇಳ್ರಿ ಎಂದು ಕೇಳ್ಕೊಂಡು ಅವಾಗ ಔಟಿ ಜ್ಞಾನದಿಂದ ತಿಳಿದಂತ ಆದಿನಾಥರು, ಹೇ ಗೃಹಸ್ಥ, ಹೇ ಶೇತಕರಿ, ಯಾವಾಗ ನೀ ಎಡಿ ಹೊಡ್ಯಾಕತ್ತೀಯಲ್ಲ ಹೊಲದಾಗ, ಆ ಸಮಯದಾಗ ಆ ಎತ್ತುಗಳಿಗೆ ಮುಸ್ಕಿ ಹಾಕು, ಅರ್ಥಾತ್ ಬಾಜಾಯಿ ಹಾಕಿ ಕೆಲಸ ಮಾಡ್ಕೊಪ್ಪ ಅಂತ ಹೇಳಿದ್ರು. ಆ ಪ್ರಕಾರ ರೈತ ನೀರು ಕುಡಿಸ್ಬೇಕಂತ ಬಂದು ನೋಡ್ತಾನೋ, ರೈತ ಇರ್ತಾವ ಆ ಔದಿಜ್ಞಾನದಿಂದ ತಿಳ್ಕೊಂಡ, ಏ ಶಾನ್ಯ ಅಲ್ಲೋಪ, ನಾ ಏನ್ ಹೇಳಿನಿ, ಹೊಲದಾಗ ಎಡಿ ಹೊಡೆದಾಗ ಮುಸ್ಕಿ ಹಾಕಂದಿನ್ಯ, ನೀ ಮನಿ ಬಂದು ಬಿಚ್ಚಿದ್ರೆ ಎಂತ ಕರ್ಮ ಮಾಡಿದಪ್ಪ, ಮೊದಲೋಗಾದ್ರೆ ಬಾಜಾಗಿ ಬಿಚ್ಚು ಅಂದಾಗ ಮೇವು ತಿಂತದಲ್ಲ ಅಂತ ಹೇಳಿ ಅವಾಗ ರೈತ ಬಂದ ಮುಸ್ಕಿ ಬಿಚ್ಚದ ಎತ್ತು ಮೇವು ತಿಂತು. ಸ್ವತಃ ರಾಜ ಮಾಡ್ರೇನೋ, ಆಜ್ಞಾತ ಸ್ವತಃ ಮುಸ್ಕಿ ಹಾಕಿರನೋ, ಸ್ವತಃ ಆಜ್ಞಾತ ಹೊತ್ತ ತುಳ್ಸ್ಕೊಂಡ್ರನೋ ಇಲ್ಲ, ಇನ್ನೊಬ್ಬರಿಗೆ ಮಾಡಾಕ ಹೇಳಿ ಕೃತ ಕಾರಿತ ಅನುಮೋದಿತ, ಸ್ವತಃ ಮಾಡೋದ, ಮಾಡಿದ ಚಲೋ ಮಾಡಿದ ಹೇಳೋದ, ಮಾಡಾಕ ಅನುಮೋದನ ಕೊಡೋದ, ಇದು ಸಹಿತ ಪಾಪಾಶ್ರವಕ್ಕ ಕಾರಣ ಐತಿ. ಅದಕ್ಕ ಜಪ್ಮಾಳದೊಳಗ 108 ಮಣಿ ಅದಾವ. ಜಪ್ಮಾಳ ಜಪ್ಸಲ ಅಂತಿರ್ಲಿಲ್ಲ, ಜಪ್ಮಾಳ ಅದರ 108 ಪ್ರಕಾರ ಮಣಿ ಯಾಕಿಟ್ಟಾರಂದ್ರ ಈ ಜೀವ ತಿಳಿಲಾರ್ದ ಪ್ರತಿನಿತ್ಯ 108 ಪ್ರಕಾರದ ಕರ್ಮ ಮಾಡ್ತತಿ. ಹೆಂಗ ಅಂತ ಕೇಳ, ಮನದಿಂದಲೇ ಕರ್ಮ ಮಾಡ್ತತಿ, ವಚನದಿಂದಲೇ ಮಾಡ್ತತಿ, ಇದಕ್ಕೆ ಕ್ರಿಯಾದಿಂದಲೇ ಮಾಡ್ತತಿ. ಮನ ವಚನ ಕಾಯ ಈ 3 ನಿಮಿತ್ತದಿಂದಲೇ ಮಾಡ್ತದೆ. ಇದಕ್ಕಂದ್ರ ಮತ್ತೊಂದು ಕಾರಣ ಕೃತ ಕಾರಿತ ಅನುಮೋದಿತ, ಸ್ವತಃ ಮಾಡ್ತತಿ, ಮಾಡಕ್ ಹೇಳ್ತತಿ, ಮಾಡಿದವ್ರು ನೋಡಿ ಚಲೋ ಮಾಡಿದಂತ ಹೇಳ್ತಾರೆ. ಈ ಪ್ರಕಾರ 3 ಆತು. ಇನ್ನು ಸೌರಂಭ, ಆರಂಭ, ಸಮಾರಂಭ ನಿಮಿತ್ತ ಮಾಡ್ತದ. ಕಾರ್ಯಕ್ರಮ ನಿಮಿತ್ತ ಇಜಿ ಹೂಸ ಮಾಡ್ತದ. 3 ಗುಂಡ್ಲೆ 3, 3 ಮೂರ್ಲೆ 9, 9 ಗುಂಡ್ಲೆ 3, 9 ಮೂರ್ಲೆ 27. ಇನ್ನು 4 ಕಷಾಯ. ಕ್ರೋಧದಿಂದಲೇ ಜೀವ ಕರ್ಮ ಮಾಡ್ತತಿ, ಮಾನ ಕಷಾಯದಿಂದಲೇ ಕರ್ಮ ಮಾಡ್ತತಿ, ಮಾಯಾಚಾರದಿಂದಲೇ ಮಾಡ್ತತಿ. ಯಾಕಂದ್ರ ಲೋಭಕ್ಕೆ ವಶಭೂತನಾಗಿ ಕರ್ಮ ಮಾಡಿ, ಕ್ರೋಧ, ಮಾನ್, ಮಾಯಾ, ಲೋಭ 4 ಕಷಾಯದಿಂದ ಜೀವ ಕರ್ಮ ಮಾಡ್ತತಿ. 27 ಗುಂಡ್ಲೆ 4 ಬರಬ್ಬರಿ 108. 108 ಪ್ರಕಾರ ಕರ್ಮ ಆಶ್ರವ ಜೀವಕ್ಕೆ ಆಗ್ತದಂತೆ. ಜಪ್ಮಾದೊಳಗೆ 108 ಮಣಿ ಇಟ್ಟಾರು. ದಿಗಂಬರ ಮುನಿಗಳಿಂದ 108 ಹಸ್ತರ ಉತ್ತರ ಗುಣಗಳ ನಾವು ಭಾವಲಿಂಗಿ ಮುನಿಯಾಗಿ ಮೋಕ್ಷ ಪ್ರಾಪ್ತಿ ಮಾಡ್ಕೋಬೇಕಾದ್ರ ನಮೋಕಾರ ಮಂತ್ರ ಅಂದಾಗ ಜಪ ಮಾಡಾಗ ನನ್ನ ಆತ್ಮನು ಸಾಧು
ಶಕ್ತಿ ಐತಿ. ನನ್ನ ಆತ್ಮನ ಘಾತಿ ಅಘಾತಿ ಕರ್ಮ ನಾಶ ಮಾಡಿ ಸಿದ್ಧ ಭಗವಾನ್ ಆಗ್ತಕ್ಕಂಥ ಶಕ್ತಿ ಐತಿ. ಈ ವೇದ ಜ್ಞಾನ ಇಟ್ಕೊಂಡ ಜಾಪ ಅನುಷ್ಠಾನ ಮಾಡ್ರ ಆತ್ಮಾಂತ ಪರಮ ಕಲ್ಯಾಣ ಆಗ್ತದ. ಆದ್ರ ಯಾರು ಆದಿನಾಥರು ಸುಖ ಮಾಡ್ಲಿಲ್ಲ, ಮಾಡಾಕ ಅನುಮೋದನ ಮಾಡಿದಕ್ಕ ಯಾರ ಕತಿ ಇದೆ? ಕುಲ್ದನ್ ಮುಷನ್ ಅಲ್ಲ, ಶಾಂತಿ ಸಾಗರದ ಅಲ್ಲ, ತೀರ್ಥಂಕರ ಆದಿನಾಥರ ಕತಿ ಇದು. ಅನುಮೋದನ ಮಾಡಿದಕ್ಕೆ ಬರೆಯಕ್ಕ 3 ತಾಸು ಹೊಲ ದುಡ್ಸನು, 3 ತಾಸು ದವಣ್ಯಾಗ ಕಟ್ಟಿರು ಮೇವು ಉಗಿಯೋದಕ್ಕ 6 ತಾಸು ಮಾಡಿದ ಕರ್ಮ 13 ತಿಂಗಳು 7 ದಿವಸ ಉಪವಾಸ ಮಾಡಾಕೈತಿ. ಯಾರ ಕತ್ತಿದ ಅಂತೀವ್ರ ಮಾಡಿದ್ದು ಮಹಾರಾಯ. ಯಾರ ಮಾಡ್ಲಿ, ಮಾಡಿದ್ದು ನಾವ ಕೊಡ್ಬೇಕು. ಜೋಳ ಹಾಕಿ ಹೊಲ ಜೋಳ ಬರ್ತದ, ಕಬ್ಬ ಹಾಕಿ ಕಬ್ಬು ಬರ್ತದ, ಭತ್ತ ಬಿಟ್ರೆ ಅಂದ್ರೆ ಭತ್ತ ಬರ್ತದ. ಇಲ್ರಿ ಮಹಾರಾಜ್ ನಾವು ಹೊಲ ಜೋಳ ಹಾಕಿದ್ದೀವಿ, ಶೇಂಗಾ ಬಂದೂರಿ. ಯಾರದಣ್ಣ ಮತ್ತ ಏನ್ ಬಿತ್ತೀರಿ ಅದನ್ನ ಪಡ್ಕೋತೀವಿ. ಅದಕ್ಕೆ ಧರ್ಮದಾಗ ಆಚಾರ್ಯ ಹೇಳ್ತಾರು, ಯಾ ಜೀವಾತ್ಮ ಪರೋಪಕಾರ ಪುಣ್ಯ ಧರ್ಮ ಸತ್ಕಾರ್ಯ ಮಾಡ್ತಾನ ಆ ಜೀವಾತ್ಮ ಸದ್ಗತಿ ಹೋಗ್ತಾನ. ಯಾ ಜೀವಾತ್ಮ ಪಾಪ ಕಾರ್ಯ ಮಾಡ್ತಾನ, ಪರನಿಂದ ಮಾಡ್ತಾನ, ಧರ್ಮ ವಿರುದ್ಧ ಹೋಗ್ತಾನ ಆ ಜೀವಾತ್ಮ ಪಾಪ ಕರ್ಮ ಬಂದ್ ಮಾಡ್ಕೊಂಡು ದುರ್ಗತಿ ಹೋಗ್ತಾನ. ಸದ್ಗತಿ ದುರ್ಗತಿ ಪರಂಗತಿ ಎಲ್ಲ ನಮ್ಮ ಕೈಯಾಗೆ. ಮೋಕ್ಷಕ್ಕೆ ಹೋಗೋ ಸಾಮರ್ಥ್ಯ ನಮ್ಮ ಆತ್ಮಗತಿ, ಪಾಪ ಕ್ರಿಯೆ ಮಾಡಿ ನರಕಕ್ಕೆ ಹೋಗ್ತಕ್ಕಂಥ ಶಕ್ತಿನೂ ಆತ್ಮಗತಿ. ಆದ್ರ ಪುಣ್ಯ ಮಾಡಾಕ ಪುರುಷಾರ್ಥ ಹತ್ತೈತೆ. ಇವತ್ತು 18ನೇ ತಾರೀಕ 2 ವರ್ಷ ಆಧ್ಯಾತ್ಮ ಭಗವಾನ್ ಮೂರ್ತಿಶಿಕ, ಇವತ್ತು 108 ಕಳಸಿದ ಅಭಿಷೇಕ, ಬೃಹತ್ ಶಾಂತಿ ಮಂತ್ರ. ಇಡೀ ನಾಡಿನೊಳಗ, ರಾಷ್ಟ್ರದೊಳಗ, ವಿಶ್ವದಾಗ ಕೊರೋನಾ ಅಂತಕ್ಕಂಥ ಮಹಾವ್ಯಾಧಿ ತಾಂಡವ ನೃತ್ಯ ಆಗದ. ಈ ವ್ಯಾಧಿ ನಾಶ ಆಗಿ ಸರ್ವತ್ರ ಸುಖ ಶಾಂತಿ ನೆಮ್ಮದಿ ನೆಲೆಸಿ ಅಂತಕೊಂಡ ಆ ಪರಮಾತ್ಮಕ್ಕೆ ಪ್ರಾರ್ಥನಾ ಮಾಡ್ತಕ್ಕಂಥ ಸದ್ ಅವಕಾಶ, ಆ ಭಾವ ಇಟ್ಕೊಂಡು ನಾವು ಭಗವಂತರಿಗೆ ಅಭಿಷೇಕ ಮಾಡ್ತಕ್ಕಂಥ ಕ್ರಿಯೆ ಮಾಡಿ. ಕೆಲವು ಮಂದಿ ಕೇಳ್ಬೋದು, ಮಹಾರಾಜಿ ಭಗವಾನ್ ಅಭಿಷೇಕ ಮಾಡ್ರೆ 108 ಕಸ ಅಭಿಷೇಕ ಮಾಡ್ರೆ ಏನ್ ಕೊರೋನಾ ಹೋಗ್ತೇನ್ರಿ? 8 ತಿಂಗಳಾಗಿ ಹೋತು ಕೊರೋನಾ ಬಂದ, ಇನ್ನಂತಕ್ಕ ಔಷಧ ಸಿಗುವತ್ತು. ಎಂತಿಂತ ಸಾಧು ಸಂತರು ಉಪವಾಸ ಮಾಡು, ಜಪ ತಪ್ಪ ಮಾಡು, ಯಜ್ಞ ಆಗಾದಿಗಳನ್ನ ಹೋಮಗಳನ್ನ ಮಾಡಿ ಏನ್ ಮಾಡಿ ಎಲ್ಲ ಮಾಡ್ರು, ಆದ್ರೂ ಕೊರೋನಾ ಹೋಗ್ತಾ ಇಲ್ಲ. ಇದು ಹೆಂಗ ಸಾಧ್ಯ? ಇದಕ್ಕೆ ಯಾವಾಗ ಅಂತೈತಿ ಅಂತ ಎಷ್ಟೋ ಜನರ ಮನಸ್ಸಿನಾಗ ಐತಿ. ಅಲ್ಲಿ ಓಣ್ಯಾಗ ಊರಾಗ ಸಾಯಿದ ಕಂಡ ನಮಗೂ ಭಯ ಹುಟ್ಟೈತಿ. ಏನ ಯಪ್ಪ ನಮಗೂ ಬರ್ತಾರೆ ಹೆಂಗ ಅಂತ, ಕೊರೋನಾ ಬರ್ತಾರೆ ಹೆಂಗ? ಭಯ ಇರಬಾರ್ದು ಸಮ್ಯಕ್ ದೃಷ್ಟಿ ಜೀವಕ್ಕ. ಸಮ್ಯಕ್ ದೃಷ್ಟಿ ಭವ್ಯ ಜೀವಿತರಾಗ ಸಪ್ತ ಭಯ ಇರೋದಿಲ್ಲ. ಆದ್ರೆ ಇಷ್ಟಿರ್ಬೇಕು, ಕೊರೋನಾ ವ್ಯಾಧಿಗೆ ಗ್ರಸಿತಾಗಿ ಸಾಯೋದಕ್ಕಿಂತ ಸಲ್ಲೇಖನ ಪೂರ್ವಕ ಆತ್ಮ ಧ್ಯಾನ ಮಾಡ್ಕೊತ ನನ್ನ ಮರಣ ಆಗ್ಬೇಕು. ಈ ಭಾವನೆ ಇಟ್ಟರೆ ಮಾತ್ರ ನಮ್ಮ ಮರಣ ಮಂಗಲ ಆಗ್ತದೆ. ಕೊರೋನಾದಿಂದ ಹಾಸ್ಪಿಟಲ್ ಹೋಗಿ ಸತ್ರ ನಮ್ಮ ಮರಣ ಮಂಗಲ ಆಗೋದಿಲ್ಲ. ನಮ್ಮ ಮರಣ ಮಂಗಲವಾಗತ್ತಂದ್ರ ಸಲ್ಲೇಖನ ಪೂರ್ವಕ ರೋಗ ಬಂದ ಶರೀರ ಆತ್ಮ ನಿರೋಗಿ ಅದಾನ, ಆತ್ಮ ಅಕಾಯ ಅದಾನ, ಆತ್ಮ ಜನ್ಮ ಜರ ಮೃತ್ಯುವಿನಿಂದ ರಹಿತವರಂತಕ್ಕಂಥ ವೇದ ಜ್ಞಾನ ನಮಗಿದ್ರ ಸಾವಕ್ಕೆ ಭಯ ಪಡೋ ಅವಶ್ಯಕತೆ ಬರೋದಿಲ್ಲ. ಆ ವ್ಯಕ್ತಿತ್ವ ಅದಕ್ಕೆ ನಾವು ಆಚಾರ ಕೃತಕಾರಿತ ಅನ್ಬೋದಿ. ಯಾವ್ದಾದ್ರು ನೋಡ್ರಿ, ಕೃತಕಾರಿತ ಅನ್ಬೋದಿಲ್ಲ. ಹೆಂಗ ಪಾಪಾಸ್ತ್ರ ಕಾರಣದ ಹಂಗ ಪೂಜಾ ಮಾಡಾಕ, ಅಭಿಷೇಕ ಮಾಡಾಕ, ಶಾಂತಿ ಮಂತ್ರ ಮಾಡಾಕ, ಭಗವಂತರ ಅರ್ಚನಾ ಮಾಡಾಕ ನೀವು ಕೃತಕಾರಿತ ಅನುಮೋದನ ಕೊಟ್ಟಂದ್ರ ನಿಮ್ಮ ಆತ್ಮ 100ಕ್ಕೆ ಪುಣ್ಯಾಸ್ತ್ರ ಹಾಗೆ ಆಗ್ತತಿ. ಇದರ ಸಮಸ್ಯೆ ಇಲ್ಲ. ಪಾಪ ಕೆಲ್ಸಕ್ಕೆ ಅನುಮೋದನ ಮಾಡ್ರ ಪಾಪ ಬಂದ್ ಆಕೈತೆ ಅಂದ ಬಳಿಕ ಪುಣ್ಯ ಕೆಲ್ಸಕ್ಕೆ ಅನುಮೋದನ ಮಾಡ್ರ ಪುಣ್ಯ ಬಂದ್ ಆಗೋದಲ್ಲ, ಸ್ವಾಭಾವಿಕನ. ಅದಕ್ಕೆ ಹೇಳು, ಧರ್ಮ ಮಾಡದೆ ಸಾಯುವುದಕ್ಕಿಂತ ಧರ್ಮ ಮಾಡಿ ಸಾಯುವುದೇ ಲೇಸು. ಈ ಭೂಮಿ ತಿನ್ನ ಜನ್ಮ ತಗೊಂಡಿದ್ದಾರೆ ಸಾಯುವುದೈತಿ. ಯಾರು ಶಾಶ್ವತ ಇರಾಕ್ ಬಂದಿಲ್ಲ. ಧರ್ಮ ಮಾಡಿದರೂ ಸಾಯಬೇಕು, ಧರ್ಮ ಮಾಡದಿದ್ದರೂ ಸಾಯಬೇಕು. ಭದ್ರಗಿರಿಗೆ ಹೋದರೂ ಸಾಯಬೇಕು, ಭದ್ರಗಿರಿಗೆ ಹೋಗದಿದ್ದರೂ ಸಾಯಬೇಕು. ಆದಿವೀರ ಭಗವಾನ್ ಅಭಿಷೇಕ ನೋಡಿ ಆದರೂ ಸಾಯಬೇಕು, ನೋಡದೆ ಆದರೂ ಸಾಯಬೇಕು. ನೋಡದೆ ಸತ್ತು ದುರ್ಗತಿಗೆ ಹೋಗುವುದಕ್ಕಿಂತ ದರ್ಶನ ಮಾಡಿ ಸತ್ತು ಸತ್ಗತಿಗೆ ಹೋಗುವುದು ಲೇಸು ಅಂತ. ಒಳ್ಳೇದು ಯಾವ್ದಂದ್ರ ಒಳ್ಳೆಯ ಕಾರ್ಯ ಮಾಡಬೇಕು. ಈ ನಾಡಿನೊಳಗೆ ನೋಡ್ರಿ, ಮದಿನಾಲೇ ಚಾಲು ಅದಾವ, ಶಿವಾಲಯಗಳು ಮಂದಿರಗಳು ಬಂದಾಗ್ಯಾವ. ನಮ್ಮ ದೇಶದ ದುರ್ಭಾಗ್ಯದು ಏನೋ, ಈ ದೇಶದೊಳಗ ಈ ನಾಡಿನೊಳಗ ಸರ್ಕಾರ ದಾರು ಅಂಗಡಿ ತೆಗಿಯಕ್ ಪರ್ಮಿಷನ್ ಅದ.
ಪಾಪ ಕ್ರಿಯೆ ಮಾಡಕ್ ಪರ್ಮಿಷನ್ ಅದ, ಅದರ ಧರ್ಮ ಕ್ರಿಯೆ ಮಾಡಕ್ ಮಾತ್ರ ವಿರೋಧ ಅದ. ಎಂತ ಕಾಲ ಬರ್ತೀವಿ ಕೇಳ್ತಿದ್ವಿ ಹಿಂದಕ್ಕೆ ಹಿಂಗ ಹಂಗಾತೆ ಈ ಕಣ್ಣಾರೆ ನೋಡಕತ್ತೀವಿ. ಪಾಪ ನಿವೃತ್ತಿ ಯಾವಾಗ ಆಗ್ತದ ಅವತ್ತಿ ನಾಡಿನೊಳಗ ವಿಶ್ವದಾಗ ಸುಖ ಶಾಂತಿ ಸಿಗಾಕ ಸಾಧ್ಯ. ಧರ್ಮದಾಗ ಜನ ಪ್ರವೃತ್ತರಾಗ್ಬೇಕು, ನಾವು ಧರ್ಮಾತ್ಮ ಆಗ್ಬೇಕು, ಸತ್ಕಾರ್ಯ ಮಾಡ್ಬೇಕು. ಅದಕ್ಕೆ ಕೊರೋನಾ ಅಂತ ರೋಗ ಯಾಕೆ ಬಂತಪ್ಪ ಅಂತ ಕೇಳಿದ್ರೆ ಅದಕ್ಕೆ ನಾವು ಕಾರಣ. ತಿನ್ನಬಾರ್ದೆಲ್ಲ ತಿಂದೀವಿ, ಮಾಡಬಾರ್ದೆಲ್ಲ ಮಾಡಿದೀವಿ, ಕೇಳಬಾರ್ದೆಲ್ಲ ಕೇಳಕತ್ತೀವಿ, ಹೇಳಬಾರ್ದೆಲ್ಲ ಹೇಳಕತ್ತೀವಿ. ಯಾವ್ದನ್ನು ಕೇಳಿದ್ರೆ ಪಾಪ ಬಂದಾಗ್ತಿತ್ತು, ಯಾವ್ದು ಹೇಳಿದ್ರೆ ಪಾಪ ಬಂದಾಗ್ತಿತ್ತು, ಯಾವ್ದನ್ನು ಮಾಡಿದ್ರೆ ಆತ್ಮ ದುರ್ಗಕ್ಕೆ ಹೋಗ್ತಿದ್ದ. ಅಂತ ಪಾಪ ಕಾರ್ಯದಿಂದ ನಾವು ಯಾರು ನಿವೃತ್ತ ಆಗಲಿಲ್ಲ. ಅಂತ ಕೆಲಸಕ್ಕನ್ನ ಕುಚ್ಚಿ ಕೊಡ್ತೀವಿ, ಗೋಡಾಗ ಪಟ್ಟಿ ಹಾಕಿ 5,000 10,000 ಪಟ್ಟಿ ಹಾಕಿ ದ್ಯಾಮೋನ್ ಜಾತ್ರೆ ಮಾಡಿ ಪಾನ ಕುರಿ ಕೊಂದಿವು, ಕೋಳಿ ಕೊಂದಿವು, ಮತ್ತು ಧರ್ಮ ಅಂದಿವು. ಅದಕ್ಕೆ ದೇವರ ಹೆಸರ ಮ್ಯಾಗ ಹಬ್ಬ ಮಾಡಿ ಪ್ರಾಣಿಗಳು ಬಲಿ ಕೊಟ್ಟಿವು. ಅದಕ್ಕೆ ಪ್ರಾಣಿಗಳೆಲ್ಲ ಕೂಡ ಮೀಟಿಂಗ್ ಮಾಡಿದ್ರು, ಮನುಷ್ಯ ನಾವಲ್ಪ ಅನ್ಯಾಯ ಮಾಡಕತ್ತಾನ, ಅದಕ್ಕೆ ನಾವು ಅಂದ್ರೆ ಏನೋ ತೋರಿಸುವಂತ ಈ ಕೊರೋನಾ ರೋಗ ಬಂದೈತಿ. ಇನ್ನಾದ್ರೂ ಎತ್ತರ ಆಗ್ಬೇಕು, ಇನ್ನಾದ್ರೂ ನಾವು ಶಾಣೆ ಆಗ್ಬೇಕು. ಕೆಲವು ಮಂದಿ ಹೇಳ್ತಾರೆ ಮಹಾರಾಜಿ ಎಲ್ಲಾ ಧರ್ಮ ಕರ್ಮ ಪಾಪ ಪುಣ್ಯ ಸ್ವರ್ಗ ನರಕ ಎಲ್ಲ ಸುಳ್ಳು ಬಿಡ್ರಿ. ಯಾವ ನೋಡ ಸ್ವರ್ಗ ನಾವು ಕಣ್ಣಾಗ ನೋಡಾಯ್ತಲ್ಲ, ಧರ್ಮ ಮಾಡಿ ಸರಿಯಾಗಿದ್ದಾವ. ಆ ಕುಡುಕರು ಹೇಳಾಕಿದ್ದಾರೆ ಕುಡಿರೋ ಕುಡಿರೋ ಬರ್ಬೋದು ನೀವು ಕೊರೋಣ. ಕುಡುಕರು ಹೇಳಾಕಿದ್ದಾರೆ ಹಣ ಹಾಕೋತು, ದಾರು ಕುಡಿದ್ರೆ ಕೊರೋನಾ ಬರಂಗಿಲ್ಲ, ಸ್ಯಾನಿಟೈಸರ್ ಮಾಡ್ಕೋತಿರ್ಲಿಲ್ಲ, ಅದೇನು ದಾರುಣ ಐತಿ. ಅದಕ್ಕೆ ಹೊರಗೆ ಹಚ್ಕೊಂಡ್ರೆ ಕೊರೋನಾ ಬರಂಗಿಲ್ಲ, ಹೊರಗೆ ಕುಡಿದ್ರೆ ಹೆಂಗ್ ಬರ್ತದೆ ಕೇಳಾಕಿದ್ದಾರೆ ಅವ್ರು. ವರ್ತಮಾನದಾಗ ಎಲ್ಲ ಕಡೆ ಚರ್ಚೆ, ಎಲ್ಲ ಓಣ್ಯಾಗ ಎಲ್ಲ ಊರ ಚಲೋ ಚಲೋ ಮಂದಿನೂ ಹೊಂಟೈತಿ, ನಿರ್ವ್ಯಸನಿ ಮಂದಿನೂ ಹೊಂಟೈತಿ, ವ್ಯಸನಾದವ್ರು ಏನೋ ಆಗ್ಬಾರ್ದು. ಹಿಂಗೆ ಎಷ್ಟೋ ಚರ್ಚೆ ಹೊಂಟವು. ಅದಕ್ಕೆ ಕರ್ಮ ಸಿದ್ಧಾಂತ ಹೇಳ್ತದ, ಯಾರ ಭಾಗ್ಯದಾಗ ಪುಣ್ಯದ ಉದಯ ಐತಿಯೇ ಅವ್ರಿಗೆ ಎಷ್ಟ ಪಾಪ ಮಾಡಿದ್ರು ಚಲೋ ನಡೆದೈತಿ. ಯಾಕ ಹಿಂದ ಪುಣ್ಯದ ಬ್ಯಾಲೆನ್ಸ್ ಐತಿ ಅವ್ರದ್ದು. ಯಾರ ಬ್ಯಾಂಕ್ನ್ಯಾಗ ಅವ್ರ ಹೆಸರು ಮ್ಯಾಗ ದೊಡ್ಡ ರೊಕ್ಕ ಅದಾವೋ ಅವ್ರು ಚೈನಿ ಮಾಡಕೈತ. ಯಾರು ಹರ್ಯಾದ ಜೊತೆಗೆ ದುಡಿಯಾಕೈತಾರ, ದುಡ್ಡು ತಿನ್ನಾಕತ್ತಾರೋ ಅವ್ರ ರೊಕ್ಕದ ಬೆಲೆ ಗೊತ್ತೈತಿ. ಯಾರು ದುಡ್ಡ ಮಾಡಿ ಕಂತು ನಿದ್ದೆ ಮಾಡಕೈತಾರ. ನೋಡಿ ವಸ್ತುಸ್ಥಿತಿ. ಹಂಗೆ ಯಾರ ಜೀವನದಾಗ ಹಿಂದಿಂದ ಪುಣ್ಯ ರೂಪಿ ಬ್ಯಾಲೆನ್ಸ್ ಇಲ್ಲಕತಿ ಅವ್ರು ಏನ ಮಾಡಿದ್ರು, ಕುಡಿದ್ರು ತಿಂದ್ರು ಪಾಪ ಮಾಡಿದ್ರು ನಡೆದೈತಿನ ಅವ್ರು. ಕೆಲವೊಂದು ಧರ್ಮಾತ್ಮ ಅದಾರ, 24 ತಾಸು ಧರ್ಮ ಮಾಡ್ತಾರ, ಎಂದೂ ಯಾರಿಗೆ ಕೆಟ್ಟ ಬೆಳೆಸಿಲ್ಲ, ಯಾರು ₹1 ತಿಂದಿಲ್ಲ. ಅಂತ ಧರ್ಮಾತ್ಮ ಮಾತ್ರ ಕಷ್ಟ ಬರಾಕತೈತಿ, ಸಾವು ಬರಾಕತೈತಿ. ಇದನ್ನ ನೋಡಿ ಜನ ಮಾತಾಡ್ತಾರೋ ಎಲ್ಲಾ ಸುಳ್ಳು ಅಲ್ರಿ ಮಹಾರಾಜಿ. ಏನ್ ಎಂತ ಧರ್ಮ ಮಾಡಿದ್ ಮಾಡ್ದು ಅಂತ ಧರ್ಮಾತ್ಮ ಸತ್ತು ನೋಡ್ರಿ. ಯಾರು ಕರ್ಮ ಮಾಡೋರಿಗೆ ಏನೂ ಆಗಿಲ್ಲ ನೋಡ್ರಿ. ಇಂಥ ಎಷ್ಟೋ ಉದಾಹರಣೆ ನಮ್ಗೆ ಕಿವಿ ತಕ್ಕನೋ ಬಂದು ನೋಡ್ತಾವೋ. ಅದಕ್ಕೆ ಕರ್ಮ ಸಿದ್ಧಾಂತ ಹೇಳ್ತದ. ಈಗ ಬರೀ ಅವ್ರು ಕೆಟ್ಟ ಮಾಡಕತ್ತಾರೋ ಅವ್ರು ಚಲೋ ಆಗಾಕತ್ತೈತಿ ಅಂದ್ರ ಅವ್ರ ಹಿಂದೆ ಮಾಡಿದ ಪುಣ್ಯದ ಉದಯತೆ ಚಲೋ ಆಗಾಕತ್ತೈತಿ. ಯಾವಾಗ ಪುಣ್ಯ ತೀರ್ತಲ್ಲ ಅವತ್ತ ಅವ್ರ ಗತಿ ಅದೋ ಗತಿ. ರೂಢಿ ಒಳಗ ಅಂತಾರಲ್ಲ, ಎಲ್ಲಿ ತನಕ ಪಣತ್ಯಾಗ ಎಣ್ಣೆ ಐತಿ ಅಲ್ಲಿ ತನಕ ದೀಪ ಕುರಿತೈತಿ. ಎಣ್ಣೆ ತೀರದ ಬಳಿಕ ದೀಪ ನಂದತೈತಿ. ಹಂಗ ಪುಣ್ಯ ತೀರ್ತು ನರಕದ ಯಾತನೆ ಶುರು ಆಗ್ತದೆ. ಅದಕ್ಕೆ ನಮ್ಮ ಆಚಾರ್ಯ ಹೇಳಿದ್ರು, ಪುಣ್ಯವನೇ ಮಾಡು, ಸತ್ಕಾರ್ಯವನೇ ಮಾಡು, ಧರ್ಮವನೇ ಮಾಡು. ಹೆಂಗ ಪಣತ್ಯಾಗ ಎಣ್ಣೆ ಅವಕ್ಕಿಂತ ಬಂದು ಎಣ್ಣೆ ಹಾಕಿರ ಹೆಂಗ ದೀಪ ಉಳಿತೈತಿ, ಹಂಗ ನಮ್ಮ ಪುಣ್ಯ ತೀರ್ಕಿಂತ ಮೊದಲ ಧರ್ಮ ಕಾರ್ಯ ಮಾಡ್ರಿ. ನಮ್ಮ ಆತ್ಮ ಮೋಕ್ಷ ಹೋಗತಕ್ಕ ಸುಖಿ ಆಗ್ತಾನ, ಕರ್ಮದಿಂದ ಮುಕ್ತ ಆಗ್ತಾನ ಅಂತ ಒಂದು ಪ್ರಸಂಗ ನೋಡ್ರಿ. ದೈವದಾಗಿತ್ತು ಆಕಿ ದೈವದಾಗ ಅದಕ್ಕೆ ಸಿಗವಾದ ಸಿಕ್ತಕಿ. ಯಾನ್ ಸಸಿ ಗಂಟು ಬಿದ್ದ ಯವ್ವ 5 ಎಕರೆ ಇತ್ತು, 50 ಎಕರೆ ಆತ, 45 ಎಕರೆ ಒಂದು ಹುಡುಗಿ ಅಂತ ಗಂಡು ಮಕ್ಕಳು ಇಲ್ಲತ್ತ. ಆ ಹುಡುಗಿ ಆಸ್ತಿ ಎಲ್ಲ ಹಳೆಯಾಗ ಕೊಟ್ರು ಅವ್ರು. 5 ಎಕರೆ ಇದ್ದ ಮಾಲಕ ಹುಡುಗ ಮದುವೆ ಆದ ನಂತರ 50 ಎಕರೆ ಎಷ್ಟು ಉದಾಹರಣೆ ಇರ್ತಾವ. ಹತ್ತಿದ್ಯ ಪೌನ್ಯಾರ ಗಂಟ ರೂಢಿಯಾಗ ಅಂತಾರಲ್ಲ, ಅವನ್ ದೈವದಾಗಿರ್ತಾನ. ನಾಂತೆ ಹಂಗ ರೂಢಿಯಾಗ ಅಂತಾರ ನೋಡ್ರಿ. ಪುಣ್ಯ ಧರ್ಮ ಯಾವ ರೀತಿ ನಿಮ್ಮನ್ನ ಕಾಯ್ತೈತಿ, ಯಾವ ರೀತಿ ಒಳ್ಳೆ ಸ್ಥಾನಕ್ಕೆ ಹೋಯ್ತೈತಿ ಹೇಳಕ್ಕಾಗೋದಿಲ್ಲ. ಪುಣ್ಯ ಉದಯಕ್ಕೆ ಬಂತು, ನೀವು ಪೂರ್ವ ಬೌದ್ಧ ಮಾಡಿದ ಪುಣ್ಯ ಉದಯಕ್ಕೆ ಬಂತಂದ್ರ ಒಬ್ಬ ರಿಕ್ಷಾ ನಡೆಸ್ತಕ್ಕಂಥ ವ್ಯಕ್ತಿ, ಒಬ್ಬ ಟೀ ಅಂಗಡಿಯಾಗ ಚಹಾ ಮಾಡ್ತಕ್ಕಂಥ ವ್ಯಕ್ತಿ ದೇಶದ ಪ್ರಧಾನಮಂತ್ರಿ ಆಗ್ತಾರಂದ್ರ ಅದು ಪುಣ್ಯದ ಕೆಲಸ ಮಾಡ್ತಿರ್ತಾರ. ಒಬ್ಬ ಪ್ರಧಾನಮಂತ್ರಿ ಜೈಲಿಗೆ ಹೋಗ್ಕೊಂಡಿರ್ತಾರಂದ್ರ ಅಲ್ಲಿ ಕರ್ಮ ಪಾಪ ಕೆಲಸ ಮಾಡಿ. ಏನಪ್ಪ ತಿರುಪತಿ ತಿಮ್ಮಪ್ಪಗ
ಕಿರೀಟ ಮಾಡಿ ಹಾಕಿದ್ರು ಜೈಲು ತಪ್ಪಲಿಲ್ಲ. ಎಂತಿತ್ತು ಅಂತ ರೊಕ್ಕ ಮನ್ಕೊಳಕ ಏನು ಕ್ವಾಟರವೆಲ್ಲ ಬಂಗಾರ, ಏನ್ ಬೇಕೆಲ್ಲ ಸಂಪತ್ತಿ, ಸತ್ರ ಎನಿಸಿದ ಸಂಪತ್ತಿ ಲೆಕ್ಕಂತಾಗಿಲ್ಲ. ಅಷ್ಟು ಸಂಪತ್ತಿ ಇದ್ರು ಅಂತ ರಾಜ ಸಹಿತ ಬಿಕಾರಿಯಾಗಿ ಸತ್ತದ್ದು. ಹೆಣ ಸುಡಾಗಿ ಯಾರು ಗಣ್ಣಾರಿ ಕಾಣಕ್ಕಿತ್ತಲ್ಲ. ಕೊರೋನಾ ಮಹಾವ್ಯಾಧಿ ಬರಂತೆ ಮಕ್ಕಳ ಅಪ್ಪನ ಹೆಣಕ್ಕ ಚಿತ್ರಕ್ಕೆ ಬೆಂಕಿ ಹಚ್ಚಬೇಕಾಗಿತ್ತು ಹಿಂದಕ್ಕ. ಇವತ್ತ ಯಾರು ಇಲ್ಲ, ಅನಾಥ ಅತ್ತ ಒಯ್ರಿ ಮನಿ ತರಬೇಡ, ಇವ್ರು ರೊಕ್ಕ ಕೊಟ್ಟು ಅತ್ತ ಕಳಿಸ್ತಾರ. ಅಂತ ಪರಿಸ್ಥಿತಿ ಅವರು ಕೊಡಂಗಿಲ್ಲ. ಇವರು ಪ್ಯಾಕ್ ಮಾಡಿ ಸುತ್ತಿರ್ತಾರೆ. ಅದು ನಿಮ್ಮ ಅಪ್ಪನ ಬೇರೆ ಅದು ಗೊತ್ತಿಲ್ಲ. ಕೊನೆಯ ಸಮಯಕ್ಕ ನಿಮ್ಮ ಅಪ್ಪನ ಮುಖ ನೋಡೋ ಅವಕಾಶ ಇದ್ದೀವಿ. ಕರಮ್ ಎಷ್ಟು ವಿಚಿತ್ರ ಕೆಲಸ ಮಾಡಕಂತ ನೋಡು, ಕರಮ್ ಯಾವ ಮಟ್ಟಕ್ಕೆ ಹೋಯ್ತೈತೆ ನೋಡು. ಅದಕ್ಕೆ ನಮ್ಮ ಆಚಾರ್ಯ ಹೇಳ್ತಾರೋ, ನಾಳೆ ಬೇಡ, ಒಳ್ಳೆ ಕೆಲಸ ಮಾಡಿತ್ತು, ಪುಣ್ಯದ ಕೆಲಸ ಮಾಡಿತ್ತು, ಸತ್ಕಾರ್ಯ ಮಾಡಿತ್ತು ಅಂದ್ರೆ ನಾಳಲ್ಲ, ಇಂದ ಅಲ್ಲ, ಈಗ ಸದ್ದ ಮಾಡುವಂತಕ್ಕಂಥ ಸಂಕಲ್ಪ ಕೊಟ್ರ ನಿಂದ ಆತ್ಮನ ಕಲ್ಯಾಣ ಆಕತಿ ಅಂತ. ಒಂದು ಊರಾಗ ಒಬ್ಬರು ಸಂತ ಚಾತುರ್ಮಾಸ ಬಂದಿದ್ರು. ಊರಾಗ ಸಾಮಾನ್ಯ ಸಮಾಜ ಇತ್ತು, ಎರಡ ನಂತನಿತ್ತು. ಒಂದು ಪಾಟೀಲ, ಇನ್ನೊಂದು ದೇಸಾಯಿ. ಎರಡು ಪರಿವಾರ ಬಿಟ್ಟು ಮೂರನೇ ಪರಿವಾರ ಇಲ್ಲ. ಮಹಾರಾಜರಂತೂ ಚಾತುರ್ಮಾಸ ತಂದ್ರು. ಒಂದ್ ವೇಳೆ ಒಬ್ಬರ ಮನೆ ಡಿಲೆವರಿ ಆಯ್ತು, ಅವ್ರ ಮನೆ ಯಾರು ತೀರ್ಕೊಂಡ್ರಂದ್ರ ಎಡ್ಡು ಬಡ್ಡಿಗೆ ಸೂತಕ ವೃತ್ತಿ ಬಂದು ಅಂದ್ರ 12 ದಿವಸ ಸ್ವಾಮಿ ಉಪವಾಸ ಇರ್ಬೇಕು. ಧೈರ್ಯ ಮಾಡಿರೋ, ಏನ್ ಧೈರ್ಯ ಮಾಡಿರೋ, ನಮ್ಮ ಊರ ಎಂಟು ಚಾತುರ್ಮಾಸ ಆಗಿ ಸಾಧುಗಳ ಈ ಸಲ ಮಾಡೋಣ ಅಂತ ದೇಸಾಯ ಗೌಡ್ರ, ಪಾಟೀಲರ ಗೌಡ್ರ ಇಬ್ರು ಜನ ಸೇರಿ ಮಹಾರಾಜಿಗೆ ಶ್ರೀಫಲ ಏರಿಸಿ, ಹೇ ಯೋಗಿರಾಜ್, ಹೇ ಮುನಿರಾಜ್, ಹೇ ಸಂತ ಶಿರೋಮಣಿ, ಒಂದ್ ಸಲ ನಮ್ಮ ಊರ್ ಪವಿತ್ರ ಮಾಡಪ್ಪ, ಒಂದ್ ಸಲ ನಮ್ಮ ಊರ ಚಾತುರ್ಮಾಸ ಆಗ್ಬೇಕು, ನಮ್ಮ ಊರ ಆಗ್ಬೇಕಂತ ಶ್ರೀಫಲ ನಿವೇದನೆ ಮಾಡಿದ್ರು. ಮಹಾರಾಜರು ಭಾವ ಹೊರಗೆ ಹೋಗಿ ಚಾತುರ್ಮಾಸ ಮಾಡಿದ್ರು. ಅವಾಗ ದೇಸಾಯ ಕೂಡಿ ಆ ಒಬ್ಬ ಪಾಟೀಲ್ ಮಂತಂದಾಗ ಒಬ್ಬ ಬಡು ಇದ್ದ, ಬಹಳ ಬಡತಾನಿತ್ತು. ಹೆಸರು ಮಾತ್ರ ಪಾಟೀಲ್ರು, ಗೌಂಡ್ರ. ಕರೆ ಅವ ಬಹಳ ಬಡು ಇದ್ದ. ಗೌಡ್ರೆಲ್ಲ ಶ್ರೀಮಂತ ಇರ್ಬೇಕಂತ ನಿಯಮ ಇಲ್ಲ, ದೇಸಾಯರೆಲ್ಲ ಶ್ರೀಮಂತ ಇರ್ಬೇಕಂತ ನಿಯಮ ಇಲ್ಲ. ಅವ್ರ ಪಾಪ ಪುಣ್ಯ ಕೆಲಸ ಮಾಡ್ತದ, ಸಾಕ್ಷೆ ಪುಣ್ಯದ ಇತ್ತನಂತೆ. ದೇಸಾಯಿ ಅಮ್ಮನವರು ಹನಗಂಡಿ ದೇಸಾಯಿ ಮಂತಂದಕ್ಕೆ ಗೌಡ್ರ ಅಜ್ಜಿ ಎಲ್ಲಿ ಸಾಂಗ್ಲಿ ಸಂಸ್ಥಾನ, ಅವಾಗ ಸಾಂಗ್ಲಿ ಸಂಸ್ಥಾನಕ್ಕೆ ಹೋಗಿ ಸಿದ್ಧ ಸಾಗರ್ ಮಹಾರಾಜರಿಗೆ ಕೈಯಿಂದ ಏರಿಸಿ ನಮ್ಮ ಹನಗಂಡಿ ಚಾತುರ್ಮಾಸ ಅಂತ ಕೈ ಏರಿಸಿ ಬಂದಿತ್ತು. ಸಿದ್ಧ ಸಾಗರ್ ಮಹಾರಾಜ ಹನಗಂಡಿ ಚಾತುರ್ಮಾಸ ಮಾಡಿ ಬಹಳ ತಪಸ್ಸು ಮಾಡಿ ಶಾಂತಿ ಸಾಗರಿಗೆ ಆದರ್ಶ ಆಗಿದ್ರು. ಅಂತ ಪುಣ್ಯಾತ್ಮ ಜೀವಂತ ಚಾತುರ್ಮಾಸ ಮಾಡ್ಲಿಕ್ಕೆ ಮಹಾತ್ಮ ಪುಣ್ಯಾತ್ಮಗಿತ್ತು. ಎಷ್ಟು ಪುಣ್ಯ ಕಟ್ಕೊಂಡ್ರ ನಾವು ಕಲ್ಪನಾ ಮಾಡಕ್ಕ ಹೋಗಿಲ್ಲ. ಈ ದಕ್ಷಿಣ ಭಾರತದಾಗ ಇವತ್ತ ದಿಗಂಬರ ಮುನಿ ಪರಂಪರೆ ಉಳಿದಿದ್ರ ಅದು ಶಾಂತಿ ಸಾಗರ್ ಮಹಾರಾಜರ ಕೃಪಾ. ಶಾಂತಿ ಸಾಗರ್ ಮಹಾರಾಜರ ವೈರಾಗ್ಯ ನಿಮಿತ್ತಾಗಿ ಅವ್ರ ಸನ್ಯಾಸ ಮಾರ್ಗ ಬರ್ಬೇಕಾದ್ರ ಸಿದ್ಧ ಸಾಗರ್ ಮಹಾರಾಜರ ಜೀವನ ಚರಿತ್ರೆ ಕೇಳಿ ಅವ್ರ ದರ್ಶನ ಮಾಡಿ ಅವ್ರಿಗೆ ವೈರಾಗ್ಯ ಬಂತು. ಯಾವಾಗ ಸಾತ್ಕೊಂಡ ತಾಯಿ ಗರ್ಭದಾಗ ಸತ್ಯವತಿ ಗರ್ಭದಾಗಿದ್ದ ಅವಾಗನ ಸತ್ಯವತಿ ಬೀಳ್ಕೊಂಡ. ಎಲ್ಲಿ ಗೌಂಡ ಬೋಜ್ ಪಾಟೀಲ್ರ ಅವ್ರ ಮನೆ ಚರ್ಚೆ ಮಾಡ್ತಿದ್ರಂತ. ಇವು ಚರ್ಚೆ ಮಾಡ್ತಿರ್ಲಿಲ್ಲ. ನಾವ್ ಯಾರೋ ಹೇಳಿ ಮಹಾರಾಜ್ ನೀನಿ ಆ ವಾಟ್ಸಪ್ನಾಗ ಅದು ಇರ್ಬೇಕು ಅಂತ ದರ್ಶನ ಅಂತ ಗೊತ್ತೈತಿ ಅನ್ನಂತೆ ನಾವು ಹೊರಗೆ ಬಿದ್ದೀವಿ, ದರ್ಶನ ಬಂದೀವಿ, ನಮಗೆ ಅಭಿಷೇಕ ಸಿಗ್ಲಿಲ್ಲ. ಇವತ್ತು ಆಚಾರ್ಯ ಶ್ರೀಗಳ ವಿದ್ಯಾಸಾಗರ್ ಮಹಾರಾಜರ ಗೃಹಸ್ಥ ವ್ಯವಸ್ಥೆಗೆ ಮಹಾವೀರ ಅಷ್ಟಿಗೆ ಅವ್ರು ಬಂದಿದ್ರು. ಅವರು ಬಹಳ ಚಡ್ಪಡಿಸಿದ್ರು. ಮಹಾರಾಜಿ ಬಹಳ ಪ್ರಯತ್ನ ಮಾಡಿದ್ರಿ, ಟಕ್ಕರ್ ಅವ್ರು ಬರ್ತಂದ್ರೆ ಅವ್ರು ಸ್ವಲ್ಪ ನಿಂತಿರು, ಲೇಟ್ ಆಯ್ತು, ಇದಕ್ಕೆ ಬಹಳ ಇಚ್ಛೆ ಆಯ್ತಿಂದ ಇವತ್ತು ಭಗವಂತರ ಅಭಿಷೇಕ ಮಾಡಿ ಪಾಪ ಪ್ರಕ್ಷಾಳ ಮಾಡ್ಕೋಬೇಕಂತ ಬೇರೆ ನಮ್ಮ ಯೋಗದಾಗ ಅದು ಇರ್ಲಿಲ್ರಿ. ಆದ್ರೂ ಗಂಧೋದಕ್ಕೆ ತಗೊಂಡೋದ್ರು. ನಮ್ಮ ಅಣ್ತಂದವ್ ಎಲ್ಲರೂ ಕೊಟ್ಟ ನಾವು ಆನಂದ ತಗೋತೀವಿ ತಿಳ್ಕೊಂಡು ಅವ್ರ ಬಾಟ್ಯದಾಗ ಭಗವಂತ ಗಂಧೋದ್ ತಗೊಂಡು ಹೋದ್ರು. ಇವತ್ತು ಒಂದ್ ವೇಳೆ ನಾವು ಆದಿವೀರ ಭಗವಾನ್ ಗಂಧೋದ್ ತಗೊಂಡಿವಿ ಅಂದ್ರ ಒಂದೇ ಸಮಯದಾಗ 24 ತೀರ್ಥಂಕರ ಅಭಿಷೇಕ ಮಾಡಿ ಗಂಧೋದ್ ಪುಣ್ಯ ನಮ್ಮ ಆತ್ಮ ಪ್ರಾಪ್ತ ಆಗ್ತದೆ ಅಂತ ಋಷಿಯಿಂದ ಕೃಷಿ ಆಗ್ತಕ್ಕಂಥ ಸಂದೇಶ ಕೊಟ್ಟವರು ಆದಿನಾಥ. ಎಲ್ಲಿ ಬಂದಿನವ ರೈತ ಮಂತನಿತ್ತು, ಗೋಂಡ್ರಿದ್ರು, ಬಡು ಇದ್ದವ. ಬಡು ಇರಂತೆ ಊರಾಗ ಹಿರಿಯರೆಲ್ಲ ದೇಸಾರ ಒಂದ್ ಗೌಡ್ರ ಕೂಡಿ ಮೀಟಿಂಗ್ ಮಾಡಿ 4 ತಿಂಗಳು ಬಾಬಾ ಮಹಾರಾಜ ಜೊತೆಗೆ ಇರುತ್ತೆ. ಏನ್ ಮಾಡ್ದ, ಅವ್ರ ಕಾಡಿ ಹೊಂಟ್ರು, ಕಾಶಿಗೆ ಹೊಂಟ್ರ ಕಮಲ್ ತಗೊಂಡು ಅವ್ರ ಜೊತೆ ಬೆನ್ನ ಹತ್ತೋದ. ಇಷ್ಟ ನೀ ಬಡೋದಿಲ್ಲೋ
ತಿಂಗಳ ನಿಮಗೆ ಏನಾದರೂ ಕಾಳ ಕಡಿ ಕೊಡ್ತೀವಿ ನಾವು. ದೇಸಾರ 1 ಕಿಲೋ, ಗೌಡ 1 ಕಿಲೋ ನಾವು ಕೊಟ್ಟು ನಿಮ್ಮ ಮನೆ ನಡೆಸ್ತೀವಿ, ಮನೆ ಕಡೆ ಕಾಳಜಿ ಮಾಡಬೇಡ. 4 ತಿಂಗಳ ಮಹಾರಾಜನ ಕಾಡಿಗೆ ಕಾಶಿಗೆ ಕರ್ಕೊಂಡು ಹೋಗಿ ಬರೋ ವ್ಯವಸ್ಥೆ ನೀವು ಮಾಡಬೇಕು ಅಂತ ಒಪ್ಪಿಸಿ. ಆಯ್ತ್ರಿ ಅಂತ ಅವನು ಒಪ್ಕೊಂಡ. ಮಾಡ್ರೆ ಆಗ್ತಲ್ರಿ ಅಂತ ಅವನು ಒಪ್ಕೊಂಡ. ಪ್ರತಿನಿತ್ಯ ಚಾತುರ್ಮಾಸ ಸ್ಟಾರ್ಟ್ ಆಗೋದು ಹಿಡ್ಕೊಂಡು ಅದು ಚತುರ್ಸಿ ಉಪವಾಸ ಇತ್ತು. ಮರುದಿವಸ ಚಾತುರ್ಮಾಸ ಶುರು ಆಯ್ತು. ಪೌರ್ಣಿಮಾ ಹಿಡ್ಕೊಂಡ ಇವತ್ತಾನ ಗಿಳಿಯಾಗ ಚಾಲೂ ಆಯ್ತು ನೋಡ್ರಿ. ಏನ್ ಮಾಡೋದ, ಹರಿಯಾಗಿದ್ದು ಬರೋದ, ಮಹಾರಾಜರ ಕಮಂಡ ವರ್ಷ ನೀರು ಹಾಕೋದ, ಅವ್ರ ಕಾಡಿಗೆ ಹೋಗೋದ, ಕಾಶಿ ದುಡ್ಡು ಹೋಗೋದ. ಕಾಡಿಗೆ ಹೋಗಿ ಬಂದ ನಂತರ ತನ್ನ ತಾವೇಲ್ ತಗೊಂಡ ನೀರು ತೆಗೆದು ಕಮಂಡ ಒರೆಸಿ ಇಟ್ಟು ಕೆಲಸ ಮಾಡ್ತಿದ್ವಿ. ನೀವ ಯಾರು ಮಾಡ್ಯಾರ ನೆನ್ಸ್ಕೊಂಡು ನೋಡು, ಯಾರ್ಯಾರು ಮಾಡ್ಯಾರಿ ಮಾರ ಕಾಡಿಗೆ ಹೋಗಿ ಕರ್ಕೊಂಬಂದವ್ರು ಕಮಂಡ ವರ್ಷ ಇಟ್ಟಂದ್ರೆ ನಾವು ಕೈ ಎತ್ತ ನೋಡು. ಭಾಳ ಮಂದಿ ಕೇಳಿದ ಎಲ್ಲ ಸಿಗುದಿಲ್ರಿ. ಭಾಳ ದೊಡ್ಡ ಪುಣ್ಯ ಬೇಕು. ಮಹಾರಾಜರ ಕಾಡಿಗೆ ಹೋಗಿ ಬಂದ ನಂತರ ಸುದ್ದಿ ಮಾಡ್ಬೇಕಿಂತ ಮೊದಲ ಕಮಂಡಲ್ ತೊಳೆದ, ನೀರು ತೆಗೆದ, ಅರಿವಿಲೆ ಸ್ವಚ್ಛಂಗಿ ವರ್ಷಿ ಒಣ ಕಿಡಬೇಕು. ಸುದ್ದಿ ನೀರು ತಂದ್ರೆ ಅದರಾಗ ನೀರು ಹಾಕ್ತಾರೋ. ಈ ಪದ್ಧತಿ ಮೊದಲಿಂದ ಬಂದೈತಿ. ನಾವು ಸಣ್ಣ ಇದ್ದ ನೋಡ್ತಿದ್ದು ಸುಬಲ್ ಸಾಗರ ಮಹಾರಾಜರ ಸಂಘ ಬಂತು ಅಥವಾ ಬಾಹುಬಲಿ ಮಹಾರಾಜ ಸಂಘ ಬಂತಂದ್ರ ಊರಾಗಿನ 4 ಮಂದಿ ಹಿರಿಯಾರ ಅದಕ್ಕ ನಿಂತರು. ನೀರು ಕಾಸಾಕ ದೊಡ್ಡ ಹಂಡೆ ಇಟ್ಟ ನೀರು ಜೀವ ಬಿಟ್ಟ ಕಟ್ಟಿಗೆಗಳು ಹಾಕಿ ನೀರು ಕಾಸಿ ಇದ್ದಿದ್ರು. ಹರೆಗೆಲ್ಲ ಕಮಂಡ ವರ್ಷ ನೀರು ಹಾಕೋದ ಮತ್ತು ಮಹಾರಾಜ ಜೊತೆ ಕಾಡಿಗೆ ಹೋಗಾಗ ಹೆಗಲಿನ ಕಂಪಲ್ಸರಿ ತಾವೆಲ್ ಇರ್ತಿರ್ತ. ಈಗ ನಿಮ್ಮ ತಾವೆಲ್ದಾವು ಮಹಾರಾಜರ ಪಾದ ಪ್ರಕ್ಷಾಳ ಮಾಡಿದಂತ ಚರಣ ಸ್ಪರ್ಶ ಮಾಡಿ ವರ್ಷಿರ ನಿಮ್ಮ ಕರ್ಮ ಹೊಸ್ತದ, ನಿಮ್ಮ ಕರ್ಮ ಕಲಿತದಂತ ಶಕ್ತಿ ಶಾಸ್ತ್ರದಾಗ ಉಳ್ಳೈತಿ. ಯಾವ 23ನೇ ತೀರ್ಥಂಕ ಪಾಸ್ನ ಅಂತ ಪೂಜೆ ಮಾಡ್ತೀವಿ ನೀವು. ಅವ್ರ ಪೂರ್ವದಾಗ ಹತ್ತಬಹುದು ಹಿಂದ ಆನಿ ಪರ್ಯಾದಾಗಿದ್ದಾಗ, ಆನಿ ಗಜರಾಜನ ಪರ್ಯಾದಾಗಿದ್ದಾಗ ಮುನಿಗಳು ಪಾದ ಪೂಜೆ ಮಾಡಿ ಗಂಧೋ ತಗೊಂಡ ಕಣ್ಣೀರಿಟ್ಟಿತ್ತು, ಆನಂದ ಪಟ್ಟಿತ್ತು. ಆ ಭಾವನಾದಿಂದ ಆ ಆನೆ ಜೀವಕ್ಕೆ ಸಮ್ಯಕ್ ದರ್ಶನ ಪ್ರಾಪ್ತಿಯಾಗಿ ಅದ ಜೀವ ಪಾಶ್ಚಾತ್ಯಂಕರಾಗಿ ಮೋಕ್ಷಕ್ಕೆ ಹೋಗುದು. ನಾವು ಜೈನ ಸಿದ್ಧಾಂತ ಹೋಗ್ತೀವೋ ಅದ ಆ ವ್ಯಕ್ತಿ ನೋಡ್ರಿ ಗೌಡ್ರ ಮತ್ತು ದೇಸಾರ ಕೋಟಿದು ಕೆಲಸ ಒಪ್ಸ್ಯಾರ ತಿಳ್ಕೊಂಡ ರೋಚನಾಶುತವಾಗಿ ಇರ್ಕೊಂಡ್ರಾಕ ಗೌಡ್ರಿ ಕಸ್ತೂರಿ ಕೇಳಿಸ್ತಾನೆ. ನಿಮ್ಮ ನೋಡೋರು ಕೋಚಿಂಗ್ ಕೇಳೋರು ಇದ್ದ ಮಾಡೋರು ನೀವು ಲಡ್ಡು ಏನ್ ಹೇಳ್ತಿರು ಮಹಾರಾಜ್ರ? ಒಪ್ಸಿದ್ರು, ಕೆಲಸ ಮಾಡ್ತಿರು. ದಿವ್ಸಕ್ಕೋ ವಾರಕ್ಕೋ ಅವ್ರ ಮಂತ್ರಕ್ಕೆ ಏನ 1 ಮಾನೋ 2 ಮಾನೋ ಏನ್ ಜ್ವಾಳ ಗೋಧಿ ಹತ್ತಿತ್ತು ಅದು ಊರಾಗಿನ ಕೊಡ್ತಿದ್ರು. ಈಗ ನಿಮ್ಮ ಪದ್ಧತಿ ಇದೆ. ಹರಿಗಿರೊಳಗೆ ಬೇರೆ ಊರ್ದ ಜೈಪುರದವ್ರು ಬರಲಿ, ಇಲ್ಲೇ ಒಟ್ರ ಬರಲಿ, ಯಾರ ಇಲ್ಲಿ ಬದಲಿಗೆ ಕೆಲ್ಸಕ್ಕೆ ಬಂದ್ರಂದ್ರ ಅವ್ರ ರೊಟ್ಟಿ ಚಪಾತಿ ಓಣಿಗಿದ್ದು ಗಾಯ ಮಾಡಿ ಕೊಡುದ. ಯಾಕಂದ್ರೆ ನಾವೇ ಒಟ್ರ ಜೊತೆ ಕೆಲಸ ಮಾಡಿ ಕಲ್ಲ ಹೊಡೆದು ಮಂದಿರ ಕಟ್ಟಕ್ ಆಗೋದಿಲ್ಲ, ಕಲ್ಲ ಕೆತ್ತಿ ಗೆದ್ದಿಸ್ತ ಮಾನಸ್ತ ಮಾಡಕ್ ಆಗೋದಿಲ್ಲ. ಬದಲಿಗೆ ಸೇವಾ ಮಾಡಕ್ ಬಂದಾರ. ನಮ್ದಾಗ ಒಟ್ಟಿ ಮುಟ್ಲಿ, ಅನ್ನದಾನ ಆಗ್ಲಿ, ಅನ್ನದಾನ ಶ್ರೇಷ್ಠ ದಾನ ತಗೊಂಡು ಇವತ್ತು ಆ ಸಂಸ್ಕಾರ ನಮ್ಮ ಸಮಾಜದಾಗ ಉಳ್ಕೊಂಡು ಬಂದ. ಇವತ್ತು ಅವಾಗ ಇತ್ತು. ಸಿದ್ಧಸಾಗರ ಯಾವಾಗ ಮನೆಯಾಗಿದ್ರು ಸಿದ್ದಪ್ಪ, ಚಿನ್ನವ್ವ ಮತ್ತು ಮಲ್ಲಪ್ಪ ದಂಪತಿಗಳಿದ್ರು. ಅವರು ಅವ್ರಿಗೆ ಕಷ್ಟದಿಂದ ಜೀವನ ತಂದಿದ್ರು. ಚಾಕ್ರಿ ಮಾಡ್ಬೇಕಾದ್ರೆ ಅವ್ರು ಏನ್ ಕೊಡ್ತಾರೆ ಅವ್ರು ಜೀವನ ತೆಗಿತಿದ್ರು ಅಂತ ಪರಿಸ್ಥಿತಿ. ಹಂಗ ಆ ಕಮಂಡಲ ಸೇವೆ ಅಂದ್ರೆ ಕಮಂಡಲ ವಯಕ ಕಾಡಿ ಕರ್ಕೊಂಡು ಬರಕ ಆ ವ್ಯಕ್ತಿ ಇಟ್ಟಿದ್ರು, ನಿಯುಕ್ತಿ ಮಾಡಿದ್ರು. ಅವನು ಮಾಡ್ತಿದ್ದ. ಕರ್ಮಾಧರ್ಮ ಸಂಯೋಗ ಹಂಗ ಇನ್ನು ಚತುರ್ಮಾಸ 2 ತಿಂಗಳು 3 ತಿಂಗಳು 3 ತಿಂಗಳು 4 ತಿಂಗಳು ಕಳೀತು. ದೀಪಾವಳಿ ಸಮೀಪ ಬಂದಿತ್ತು. ಮಹಾವೀರ ನಿರ್ವಾಣ ಕಲ್ಯಾಣ ಮೊದಲಿನ ದಿವಸ ಅರ್ಥಾತ್ ಕಾರ್ತಿಕ ಕೃಷ್ಣ ಚತುರ್ದಶಿ ದಿವಸ ಸಾಧು ಸನ್ಯಾಸಿಗಳು ತ್ಯಾಗಿ ವೃಂದವರು ಚಾತುರ್ಮಾಸ ನಿಷ್ಠಾಪನ ಮಾಡ್ತಾರ, ಚಾತುರ್ಮಾಸ ವಿಸರ್ಜನೆ ಮಾಡ್ತಾರ. ಇನ್ನೊಂದು 3-4 ದಿವಸ ಉಳಿದಿತ್ತು. ಕರ್ಮಧರ್ಮ ಸಂಯೋಗ ಮುಂಜಾನೆ ಕಮಲ್ ವರ್ಷಿ ನೀರು ಹಾಕಿದ. ಇನ್ನೇನು ಮಹಾರಾಜರ ಗುಂಪಲ್ಲಿ ಹೋಗಿ ಬರ್ತಾರೋ ಕಮಲ್ ತೊಗೊಂಡು ಕಾಲಿಗೆ ಹೋಗ್ಬೇಕಂತಿದ್ದ. ಅಷ್ಟಾಗ ಬಸ್ತಿಗೆ ಬಂದಂತ ಒಬ್ಬ ವ್ಯಕ್ತಿ ಹೇಳಿದ, ನಿಮ್ ಮನೆ ಮುಂದೆ ಮಂದಿ ಬಾಳ ಕೂಡಿದ್ದು ಏನಾಗೈತಿ ಆಂಬಾಲ ಅಂತ ಹೇಳು. ಏನೋ ನಿಮ್ ಮನೆ ಮುಂದ ಮಂದಿ ಬಾಳ ಕೂಡಿದ್ದ ಬರ ನೋಡಿ ಏನಾಗೈತಿ ಆಂಬಲ್ ಮನ್ಯಾಗ ಅಂತ ಹೇಳು. ಈ ಸುದ್ದಿ ಕೇಳ್ಬಿಟ್ಟಿಗೆ ಹಿಂದ ಮುಂದ ನೋಡ್ಲಿಲ್ಲ. ಮಹಾರಾಜರ ಕಾಡಿಗೆಲ್ಲ ಮರ್ತ ಹೊಡ್ಕೋತಿಲ್ವಲ್ಲ ಮನಿಗೆ ಹೋದ.
ಮನೆಗೆ ಹೋಗಿ ನೋಡ್ತಾನ ಮಂದಿ ಕುಡಿತು ಕರೇನ ಯಾಕೆ ಮಂದಿ ಕುಡಿಯೋದು ನೋಡ್ತಾನೋ ಅವನ ಮನೆ ಬಾಜು ಮಗ್ಗಲ ಮನ್ಯಾಗ ಜಗಳ ಹತ್ತಿತ್ತು ಮಂದಿ ಕುಡಿತು ನೀವು ಹೋಗಿ ನೋಡ್ತಾನೋ ನನ್ನ ಮನೆಗೆ ಏನು ಯಾವ್ದು ಹೇಳ್ತಾರೆ ಯಾಕೆ ಮಂದಿ ತಕ್ಕ ನೋಡ್ತೋ ಜಗಳ ಆಗ್ತಾವ ಆ ಜಗಳ ನೋಡಿ ಅಲ್ಲೇ ಮೈ ಮರ್ತು ಬಿಟ್ಟಿವು ಎಲ್ಲ ಮರ್ತು ಏನು ಮರ್ತ ಕಾಡಿ ಹೋಗುದು ಮರ್ತ ಮರ ಕಮ್ಮ ಹೋಗುದು ಮರ್ತ ಕಮಂಡ್ ವರ್ಷದು ಮರ್ತ ಯಾಕ ಕೆಲವೊಂದು ಜನ ಹುಚ್ಚರು ಇರ್ತಾರೆ ಧರ್ಮಸಭಾ ಕೂಡ ಸೇರಂಗಿಲ್ಲ ಜಗಳಾಡಕಂದ್ರೆ ಕಲ್ಲಿಗೆ ಹೋಗಿ ನಿಲ್ತಾರೆ ಏನಾಯ್ತಪ್ಪ ನಿಂತು ನೋಡೋದಷ್ಟ ಹೋಗಿ ಬಿಡಿಸ್ಬೇಕು ಅವ್ರು ಯಾಕೆ ಜಗಳಾಡ್ತಾರೋ ಅದಕ್ಕೆ ಸಮಸ್ಯೆ ಏನೈತಿ ಅದನ್ನ ಯಾಕೆ ಪರಿಹಾರ ಹೆಂಗೆ ಮಾಡಬೇಕು ಸ್ವಲ್ಪ ಧೈರ್ಯ ಪಡ್ರಿ ಜಗಳಾಡಬೇಡಿ ನಿನಗೆ 2,000 ರೂಪಾಯಿ ಕೊಡ್ತೈತಮ್ಮ ನಾಲ್ಕು ತಗೋ 2,000 ರೂಪಾಯಿ ಜಗಳಾಡಬೇಡ ಅಣ್ಣ ತಮ್ಮ ಹೊಂದ್ಕೊಂಡಿರಿ 2,000 ರೂಪಾಯಿ ಕೊಟ್ಟಿದ್ದೆ 2,000 ರೂಪಾಯಿ ನಿಮ್ಮ ಅಣ್ಣನ ತಮ್ಮನ ಕೊಡ್ಬೇಕಂತಿ ಇದಂತ ಧರ್ಮ ತಗೋ 2,000 ರೂಪಾಯಿ ಅವ್ನು ಕೊಡ್ಬೇಡ ಜಗಳಾಡಬೇಡಿ ಇವತ್ತಿಂದ ಅಣ್ಣ ತಮ್ಮ ಆಗಿದೆ ಧೈರ್ಯ ಪಟ್ಟ ಅವ್ರ ಪಾಪ ಕಾರ್ಯದಿಂದ ನಿವೃತ್ತಿ ಮಾಡಿದ್ರ 100-200 ಸಲ ಬಸ್ಗೆ ಹೋಗೋದು ಪುಣ್ಯ ಅವ್ರಿಗೆ ಜಗಳ ಬಿಡಿಸಿದ್ರೆ ಸಿಕ್ತು ಒಬ್ಬರು ಜಗಳ ಬಿಡಿಸಿದಂದ್ರ 100-200 ಸಲ ಬಸ್ಗೆ ಹೋಗೋದು ಪುಣ್ಯ ಸಿಗ್ತದ ನನಗೆ ಎಲ್ಲೆದ್ದು ಅಂತ ಕೇಳಿದ ಎಲ್ಲಿ ಇನ್ನೊಬ್ರಿಗೆ ಒಳ್ಳೆಯದಾಗಬೇಕು ಇನ್ನೊಬ್ರ ಕಷ್ಟ ಪರಿಹಾರ ಮಾಡಬೇಕು ದೂರ ಮಾಡ್ಬೇಕಂತಕ್ಕಂಥ ಭಾವನೆಗಳ ಜಾಗೃತ ಆಗ್ತದ ಅವಾಗ ಧರ್ಮ ಶುರುವಾಯ್ತು ಅದಕ್ಕೆ ಯಾರು ಭಲಾ ಕಿಸಿ ಕರ್ನ ಸಕೋತು बुरा किसी का मत करना पुष्प नहीं बन सकते हो तो कांटे बन कर मत रहना ಇನ್ನೊಬ್ಬರಿಗೆ ನಮ್ಮಿಂದ ಒಳ್ಳೆಯದು ಮಾಡಕ್ಕಾಗ್ಲಿಕ್ಕೆ ಕೆಟ್ಟದಂತೂ ಮಾಡಬಾರ್ದು ಇನ್ನೊಬ್ಬರಿಗೆ ನಾವು ಹೂ ಕೊಡಕ್ಕಾಗ್ಲಿಕ್ಕಂದ್ರ ಒಂದು ಜಾಗದ ಮುಳ್ಳ ಇಡಬಾರ್ದು ಹೋಗುವಂತ ಹಾದಿ ಮ್ಯಾಗಿನ ಕಲ್ಲ ಮುಳ್ಳ ಬಾಜುಗೆ ತೆಗೆದು ಉಯ್ಯಾಕಾಗ್ಲಿಕ್ಕಂದ್ರ ಹಾದಿ ಮ್ಯಾಗ ಮುಳ್ಳ ಕಲ್ಲ ಉಗಿ ಕೆಲಸಾನೇ ಮಾಡಬೇಡಿ ಬಹಳ ಸುಂದರವಾಗಿರ್ತಕ್ಕಂಥದ್ದು ಚಂದ ಅನಿಸ್ತೀವಿ ಯಾರಿಗೆ ಪಾಟಿಲ್ಲ ಗರೀಬಿ ಪಾಟಿಲ್ಲ ನೋಡ್ಕೊತ ನಿಂತ ಮೈ ಮರ್ತ 9-10 ಮಹಾರಾಜ ಏನ್ ಮಾಡ್ಬೇಕು ಹಾದಿ ಕಾಯ್ತಾರೆ ಯಾರು ಬರೋದ ಬಂದ್ ನೋಡ್ರು ಕಮಲ್ ತುಂಬಿ ನಿಂತು ಯಾರು ಕಮಲ್ ತುಂಬ ಹೋದ್ರು ಬಸ್ಸಾಗ ಎಷ್ಟೋ ಮಂದಿ ಇದ್ರು ಮಹಾರಾಜ್ ಒಬ್ರು ಹೋಗುದು ಯಾರು ನೋಡಿ ಹೋಗ್ಬೇಕು ವಿಚಾರ ಇಲ್ಲ ದರ್ಶನ ಬಂದನಿ ಅವ ಒಪ್ಸೈತ ಅವ ಮಾಡ್ತಾನಲ್ಲ ಯಾರು ಹೋಗ್ಲಿ ಕರ್ಮಾಧರ್ಮ ಸಂಯೋಗ ಮಹಾರಾಜ್ 3 ಬಿಟ್ಟು ಸ್ವಲ್ಪ ಮುಂದೆ ಹೋಗಿರು ಕುಂಬಾರ ಗೌಡ್ರ ಹೊಲಕ್ಕ ಮಣ್ಣು ತರಬೇಕಂತ ಹೊಂಟಿದ್ದ ಅವ್ರು ಕುಂಬಾರ ಮುನಿಗಳ ಒಬ್ಬ ಹೋಗುದನ್ನು ನೋಡಿ ಕೈಯಾಗ ಗುದ್ದಿ ಸರಿಕೆ ಇತ್ತು ಅಲ್ಲೇ ಒಂದು ಗಿಡದ ಬಾಜು ಗಿಡ್ಡ ಹೋಗಿ ರೋಡ್ ಮೇಲೆ ಸಾಷ್ಟಾಂಗ ನಮಸ್ತೆ ಮಾಡಿದ ನೀವ್ ಯಾರು ಮಾಡಿರೋ ಅವ್ರ ಕೈ ಎತ್ತು ನಮ್ಮ ಶ್ರಾವಕತ್ವ ಕುಮಾರ್ಗಳು ಏನು ನಮಸ್ತೆ ಮಹಾರಾಜ ಬಾಡಗಿರೋ ನಡ ನೋಸಿತ್ತು ನಮ್ಮ ಮಕ್ಕಳು ಈಗ ಮಾಡಕ್ಕೆ ವಸ್ತುಸ್ಥಿತಿ ಆಯ್ತು ಬಸ್ ಸ್ಟ್ಯಾಂಡ್ದಾಗ ಚೌಡಿ ಮುಂದೆ ದಿಗಂಬರ ಮುನಿಗೋ ಬಂದ್ರ ಎದ್ದು ಬಂದ ಕಾಲು ಬೀಳೋ ಭಾವ ಬಂದ್ರೆ ನೀವು ಜೈನ್ ಪದ ಹುಟ್ಟು ಸಾರ್ಥಕ ನಿಮ್ಗಿಂತ ಅಜೈನ್ ಜನ ಚಲೋ ದಿಗಂಬರ ಮುದ್ರ ಸೈಕಲ್ ತರಿ ಗಾಡಿ ತರಿ ಬಂದು ದರ್ಶನ ಮಾಡ್ತಾರ ನೋಡಿ ಹೋಗ್ತಾರ ಮರಿ ಯಾಕ ಅದಕ್ಕೂ ಪುಣ್ಯ ಬೇಕ್ರಿ ಒಳಗ ಸಾಕ್ಷಿ ಪುಣ್ಯದಿದ್ದಾಗ ಅಂತ ಭಾವ ಆಕೈತಿ ಯಾರ ಕುಂಬಾರ ಪುಣ್ಯ ಹೆಂಗ್ ಕೆಲಸ ಮಾಡ್ತಾರೆ ನೋಡ್ರಿ ಅದಕ್ಕೆ ದೈವದಾಗಿತ್ತಂದ್ರ ಯಾರು ಅಂದ್ಕೊಂಡಿದ್ದು ಅಷ್ಟು ಚಂದ ಆತು ಅಂತ ಕರ್ಮೋದಯ ಬತ್ತು ಚಲೋ ಇದ್ದದೆಲ್ಲ ಕೆಟ್ಟ ಏನಾಗೈತವ್ವ ಅವ್ರ ಮನೆಯನ್ನೆಲ್ಲ ಹಂಗ ನೋಡ ಪಾಪ ಪುಣ್ಯ ಆಯ್ತು ಇಲ್ಲ ನಂಬ್ತಿರ್ಲಿಲ್ಲ ಕಣ್ಣು ಮುಂದೆ ನೋಡಕತ್ತಿದೀವಿ ಈ ಪ್ರಪಂಚದ ಶಾಂತಿಸಾಗರ್ ಮಹಾರಾಜ್ ಶಿಷ್ಯರು ಐನಾಪುರ್ಕರ್ ಕುತ್ತುಸಾಗರ್ ಮಹಾರಾಜ್ ಭಾವತ್ರಯ ಫಲದರ್ಶಿನಿ ಅಂತಕ್ಕಂಥ ಗ್ರಂಥ ಬರೆದ ಆ ಗ್ರಂಥದಲ್ಲಿ ಹೇಳ್ತಾರೆ ಮನುಷ್ಯ ಕುಂಟ ಯಾಕದಾನ ಕಿವುಡಿ ಯಾಕದಾನ ಮಕ್ಕಳು ಯಾಕೆ ಆಗಂಗಿಲ್ಲ ಮನುಷ್ಯ ಬಡವರು ಯಾಕಿರ್ತಾರೋ ಶ್ರೀಮಂತ ಯಾಕಿರ್ತಾರೋ ಇದೆಲ್ಲರಿಗೂ ಅವ್ರು ಪ್ರಮಾಣ ಕೊಡ್ತಾರೋ ಕರ್ಮ ಸಿದ್ಧಾಂತ ಆಧಾರ ಮೇಲೆ ಕರ್ಮ ಯಾವ ರೀತಿ ಕೆಲಸ ಮಾಡಿಸ್ತತಿ ಮತ್ತು ಉನ್ನತಿ ಔನ್ನತಿಯನ್ನ ಯಾವ ರೀತಿ ಮಾಡಿಸ್ತತಿ ಅಂತಕ್ಕಂಥದ್ದು ನೋಡ್ರಿ ಯಾರು ಬಂದ್ರು ಕುಂಬಾರ ಸರಿಗಿ ಗುದ್ಲಿ ಬಾಜುಗಿಟ್ಟ ಚಿಂತನ್ ತಟ್ಟಿತ್ತು ಆ ಮಣ್ಣಂತರ ಅಬ್ಬು ಬಾಜುಗಿಟ್ಟು ಬಿಸಿವಿ ಚೀಲ ಮುಂದೆ ಬಂದ ಮ್ಯಾಗಿಂದ ಪಟಕ ಸುತ್ತಿತ್ತವ್ ತೆಗೆದ ಸಾಷ್ಟಾಂಗ ದರ್ಶನ ಮಾಡಿದ ಮಹಾರಾಜಿ ರೋಡ್ ಮ್ಯಾಲ ರೋಡ್ ಹೊಲಸತಿ ನನ್ನ ಅರಿ ಹೊಲಸಕ್ಕವು ಇದ್ಯಾವುದು ವಿಚಾರ ಇಲ್ಲ